ಏನೇ ಕೆಲಸ ಮಾಡಲಿಕ್ಕಿಂತ ಮುಂಚೆ ಫಸ್ಟ್ ಹೊಟ್ಟೆ ತುಂಬಿಸ್ಕೋಬೇಕು. ಅದಕ್ಕೆ ಇಲ್ಲಿ ಹನುಮಂತ್ ಹೋಟೆಲ್ ಅಂತ ತುಂಬ ಭಾರಿ ಫೇಮಸ್ ಹೋಟೆಲ್ ಇದೆ. ಅಲ್ಲಿ ಹೋಗಿ ಫಸ್ಟ್ ಪಲಾವ್ ತಿನ್ನುವ. ರೈಲ್ವೆ ಸ್ಟೇಷನ್ ಅಂದರೆ 1.1 ಕಿಲೋಮೀಟರ್ ಏನಾಗ್ತದೆ. ಬಸ್ ಸ್ಟ್ಯಾಂಡಿಂದ ನಿಮಗೆ 1.5 ಕಿಲೋಮೀಟರ್ ಆಗ್ಬೋದು. 1930ರಿಂದಾನೇ ಹನುಮಂತ್ ಹೋಟೆಲ್ ನಾನ್ ವೆಜ್ ಫುಡ್ಗೆ ತುಂಬ ಫೇಮಸ್. TV ಚಾನಲ್ಸ್ನವರು, ಯೂಟ್ಯೂಬರ್ಸ್ ಅವರೆಲ್ಲ ಈ ಹೋಟೆಲನ್ನು ವಿಸಿಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಕನ್ನಡ ಓಲ್ಡ್ ಫೇಮಸ್ ಆ್ಯಕ್ಟರ್ಸ್ ರಾಜ್ಕುಮಾರ್ ಸರ್, ಅಂಬರೀಶ್ ಸರ್, ಧರ್ಮೇಂದ್ರ ಅವರು, ವಿಷ್ಣುವರ್ಧನ್ ಸರ್ ಕೂಡ ಈ ಹೋಟೆಲನ್ನು ವಿಸಿಟ್ ಮಾಡಿದರು. ಇವರೇ ಈ ಹೋಟೆಲನ್ನು ಸ್ಟಾರ್ಟ್ ಮಾಡಿದವರು, ಹನುಮಂತು ತಾತ. ಮತ್ತು ಇದು ಅವರ ಹೆಂಡತಿ. ನಾಲ್ಕು ಪೀಸ್ ಕೊಟ್ಟಿದ್ದಾರೆ. ನಿಮಗೆ ಒಂದು ವಿಷಯ ಗೊತ್ತಾ? ನಮ್ಮ ಕರ್ನಾಟಕ ಸ್ಟೇಟನ್ನು 1973ಕ್ಕಿಂತ ಮುಂಚೆ ಮೈಸೂರು ಸ್ಟೇಟ್ ಅಂತ ಕರೀತಿದ್ರು. ಅಷ್ಟು ದೊಡ್ಡ ಹಿಸ್ಟ್ರಿ ನಮ್ಮ ಮೈಸೂರು ಸ್ಟೇಟ್ಗೆ ಇದೆ. ಮೈಸೂರು ಹಿಸ್ಟ್ರಿನ ತಿಳ್ಕೊಂಡು ನಿಮಗೆ ಸಹ ಮೈಸೂರು ಹಿಸ್ಟ್ರಿ ಬಗ್ಗೆ ತಿಳಿಸ್ಕೊಡ್ತೇನೆ. ಇವತ್ತು ಆ್ಯಕ್ಚುಲಿ ನಾನೀಗ ಪ್ಲ್ಯಾನ್ ಮಾಡಿರೋದು ಮೈಸೂರಿಂದ ಊಟಿಗೆ ಹೋಗಲಿಕ್ಕೆ. ಮಂಗಳೂರಿಂದ ಊಟಿಗೆ ಹೋಗಲಿಕ್ಕೆ ತುಂಬ ಈಸಿಯೆಸ್ಟ್ ಪ್ಲೇಸ್ ಯಾವುದಂದರೆ ಕೊಯಂಬತ್ತೂರು. ನಾವು ಮಂಗಳೂರಿಂದ ಬರೋದಾದರೆ ಕೊಯಂಬತ್ತೂರಿಗೆ ಹೋಗಿ, ಕೊಯಂಬತ್ತೂರಿಗೆ ಟ್ರೈನಲ್ಲಿ ಹೋಗಿ, ಟ್ರೈನಿಂದ ಊಟಿಗೆ 85 ಕಿಲೋಮೀಟರ್ಸ್ ಆಗ್ತದೆ. ಬಟ್ ಮೈಸೂರಿಂದ ಹೋಗೋದಾದರೆ 160 ಕಿಲೋಮೀಟರ್ಸ್ ಆಗ್ತದೆ. ಬಟ್ ನಾನು ಯಾಕೆ ಮೈಸೂರಿಂದ ಊಟಿಗೆ ಬೈ ರೋಡ್ ಪ್ಲ್ಯಾನ್ ಮಾಡಿದ್ದೇನೆ ಅಂದರೆ, ಬಂಡೀಪುರ ಸ್ಕೂಲ್ ಟೈಮಲ್ಲಿ ನಾನು ನೋಡಿದ್ದು ಬಂಡೀಪುರನ ಒಂದು ಪಿಕ್ಚರಲ್ಲಿ. ಅದು ಬಿಟ್ಟರೆ ಬೇರೆ ನೋಡಿದ್ದು ಇನ್ಸ್ಟಾಗ್ರಾಮ್ಸಲ್ಲೆಲ್ಲ ನೋಡಿದ್ದೆ ಬಂಡೀಪುರ ಬಗ್ಗೆ. ಸೊ ಅದಕ್ಕೆ ನಾನು ಈ ಸಲ ಪ್ಲ್ಯಾನ್ ಮಾಡಿರೋದು ಬೈ ರೋಡ್ ಮೈಸೂರಿಂದ ಊಟಿಗೆ. ಮತ್ತು ನಾನು ಯಾವಾಗಲೂ ಸಹ ಕಂಫರ್ಟೇಬಲ್ ಝೋನಲ್ಲೇ ಇದ್ದದ್ದು ಜಾಸ್ತಿ. ಕಂಫರ್ಟೇಬಲ್ ಫ್ರೆಂಡ್ಸ್, ಕಂಫರ್ಟೇಬಲ್ ಪೀಪಲ್, ಯಾವಾಗಲೂ ಕಂಫರ್ಟೇಬಲಲ್ಲೇ ಇರ್ತಿದ್ದೆ. ಏನಾದರೂ ಮಾತಾಡಿದರೆ ಯಾರಾದರೂ ಏನಾದರೂ ಅಂದ್ಕೊಳ್ತಾರೆ, ಯಾರಿಗಾದ್ರೂ ಏನಾದರೂ ಹೇಳ್ಬೇಕಿದ್ರೆ ಅದು ನನಗೆ ಹೇಳಿಕ್ಕಾಗ್ತಿರ್ಲಿಲ್ಲ. ತಿಳ್ಕೊಳ್ತಾರೆ ನನ್ನನ್ನು ಅಂತ ಅಂದ್ಕೊಳ್ತಿದ್ದೆ. ಕಂಫರ್ಟೇಬಲ್ ಝೋನಿಂದ ಹೊರಗೆ ಬರಬೇಕಂತ ಅಂದ್ಕೊಳ್ತೇನೆ. ಅದಕ್ಕೋಸ್ಕರ ನಾನಿವತ್ತು ಏನು ಪ್ಲ್ಯಾನ್ ಮಾಡಿದ್ದೇನೆ ಅಂದರೆ, ಮೈಸೂರಿಂದ ಊಟಿಗೆ ಬೈ ರೋಡ್ ಯಾವುದೇ ವೆಹಿಕಲ್ ಟ್ರಾನ್ಸ್ಪೋರ್ಟೇಷನ್ ಕಾಸು ಕೊಡದೆ ಫ್ರೀಯಾಗಿ ಲಿಫ್ಟ್ ಕೇಳ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೇನೆ. ಸೊ ಇಲ್ಲಿಂದ ಡ್ರಾಪ್ ಕೇಳ್ಕೊಂಡು ಹೋಗೋ ಪ್ರೊಸೆಸ್ ಸ್ಟಾರ್ಟ್. ಊಟಿಗೆ ಸೋಲೋ ರೈಡ್ ಮಾಡೋರು ಯಾರಾದ್ರು ಸಿಕ್ಕಿದ್ರೆ ಬೈಕ್ನವರು, ತುಂಬ ಬೇರೆ ಯಾರ ಹತ್ರ ಲಿಫ್ಟ್ ಕೇಳಬೇಕಂತ ಇರೋದಿಲ್ಲ. ಅವರೊಬ್ಬರ ಹತ್ರ ಕೇಳ್ಕೊಂಡು ಆರಾಮ್ಸೆ ಎಸ್ಕೇಪ್ ಆಗ್ಬೋದು ಊಟಿಗೆ. ಯಾರು ಸ್ವಲ್ಪ ಆಚೆ ಹೋದ ಇವಾಗ ಬೇಡ, ಇವರು ಯಾರು ಸ್ವಲ್ಪ ಏಜ್ ಅವ್ರ ಥರ ಕಾಣ್ತಾರೆ, ಇವ್ರು ಕೂಡ ಡೌಟು, ಇದು ಬೇಡ, ಇವ್ರು ಬೇಡ. ಅಣ್ಣ ಲಿಫ್ಟ್ ಅದೇ ತಾನೆ ಲಿಫ್ಟ್. ಹಾಂ ತರ್ಪೂಜೆ ಮೇಲೆ ಮೋನೆ ಪೂಜೆ ಮಾಡಲಿ. ಅಷ್ಟೊತ್ತಿಂದ ಆಲ್ಮೋಸ್ಟ್ ಎಲ್ಲ ಲೋಕಲ್ನವರು ಸಿಗ್ತಿದ್ದಾರೆ. ಲೋಕಲ್ ಅವರೆಲ್ಲ ಇಲ್ಲಿಲ್ಲೇ ನಿಯರ್ ಬೈ ಕ್ರಾಸ್ ತೊಗೊಳ್ತಾರೆ. ಸೊ ಅದಕ್ಕೋಸ್ಕರ ಅವರು ಲಿಫ್ಟ್ ಕೊಡ್ತಾ ಇಲ್ಲ. ನಾನೀಗ ಊಟಿಗೆ ಹೋಗಬೇಕು, ಯಾರಾದರೂ ಲಿಫ್ಟ್ ಕೊಡಿ. ಟಾಣ 2 ದಿನ ಆದರೂ ಬರೋದಿಲ್ಲ. ಬಸ್ಸಲ್ಲಿ ಮಾತ್ರ ನಾನು ಇವತ್ತು ಹೋಗಲ್ಲ. ಇವತ್ತು ಗಾಡಿಯಲ್ಲಿ ಡ್ರಾಪ್ ಕೇಳ್ಕೊಂಡು ಹೋಗುದು ಏನಾದರೂ ಆಗಿ. ಏಯ್ ದೂರ ಎಲ್ಲಿಗೆ? ಇಲ್ಲಿ ಬಾ. ಅಲ್ಲೇನೋ ವಾಸ್ತು ಪ್ರಕಾರ ಸರಿ ಇಲ್ಲ. ಲಿಫ್ಟ್ ಅರ್ಧ ಗಂಟೆ ನಿಂತೆ ಅಲ್ಲಿ, ಲಿಫ್ಟ್ ಯಾರು ಕೊಡಲಿಲ್ಲ. ಸೊ ಸ್ವಲ್ಪ ಮುಂದೆ ಹೋಗುವ, ಅಲ್ಲಿ ನಿಂತ್ಕೊಳ್ವಾ, ಅಲ್ಲಿ ಸ್ವಲ್ಪ ಟ್ರೈ ಮಾಡುವ, ಯಾರಾದ್ರು ಕೊಡ್ಬೋದು ಲಿಫ್ಟ್. ಇಲ್ಲ ನಾವು ಬರ್ತಿದ್ದಾನೆ, ಅವನ ಕೇಳುವ. ಅಣ್ಣ ಡ್ರಾಪ್ ಮಾಡ ಸಾವು. ಫೈನಲಿ ಒಬ್ಬರು ಡ್ರಾಪ್ ಕೊಟ್ಟರು, ಅವ್ರ ಜೊತೆ ಹೋಗ್ತಿದ್ದೇನೆ ಈಗ ನಾನು. इधर जाना है क्या? हाँ ऊटी जा रहा था मैं. ऊटी जाएगा तो इधर बस मिलेगा. हाँ ओके और आगे जाओ, उधर बस स्टॉप है. ಓಕೆ ಥ್ಯಾಂಕ್ ಯು ಬಾಯ್. बहुत ಅವರು ಕಡಕೊಳ್ಳೋ ತನಕ ಡ್ರಾಪ್ ಮಾಡಿದರು. 8ನೇ ಕ್ಲಾಸಲ್ಲಿ ಒಂದ್ಸಲ ಏನೋ ಲಿಫ್ಟ್ ಕೇಳಿದ್ದೆ. ಅದು ಬಿಟ್ಟರೆ ಇವತ್ತೇ ನಾನು ಲಿಫ್ಟ್ ಕೇಳ್ಕೊಂಡು ಗಾಡಿಯಲ್ಲಿ ಹೋಗ್ತಾ ಇರೋದು. ಅಣ್ಣ ನಿಮ್ಮ ಹೆಸರು? ಚಂದ್ರನ. ಅದಂದರೆ ನಾನು ಊಟಿದಾನಿಗೆ ಹೋಗ್ತಿದ್ದೆ. ನಾನು ಸಣ್ಣ ಯೂಟ್ಯೂಬರ್, ಹಾಗೆ ಸ್ವಲ್ಪ
ಒಂದು ಎಕ್ಸ್ಪೆರಿಮೆಂಟ್ ಮಾಡುವ ಅಂತ ಅಷ್ಟೇ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಹೆಸರು? ಮಂಜುನಾಥ್. ಮಂಜುನಾಥ. ತುಂಬ ಸಪೋರ್ಟ್ ಮಾಡಿದ್ರು, ಡ್ರಾಪ್ ಕೂಡ ಕೊಟ್ಟರು, ಹಾಗೆ ಎಲ್ಲರೂ ಕೂಡ ಅವರೇ ತೆಗೆದುಕೊಟ್ರು ಅವರ ಕಾಸಿಂದ. ಕೊಡ್ಲಿಕ್ಕೆ ಹೋದೆ, ಬೇಡ 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 ಅಂತ ಹೇಳಿದರು. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಡ್ರಾಪ್ 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 ಕೊರಿಯರ್, ಡ್ರಾಪ್ ಕೊರಿಯರ್. ನಾವು ಮಂಗಳೂರಣ್ಣ. ಇಲ್ಲಿ ಊಟಿ. ಹಾಂ, ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೇನೆ, ಹಾಗೆ ಒಂದು ಈಗ ಲಿಫ್ಟ್ ಕೇಳ್ಕೊಂಡು ಒಂದು ಹೋಗುವ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಇದನ್ನು. ಇಲ್ಲಾಂದರೆ ಆಲ್ಮೋಸ್ಟ್ ಬಸ್ಸಲ್ಲೇ ಹೋಗ್ತಿದ್ದೆ. ನಿಮ್ಮ ಹೆಸರಲ್ಲ? ರೈಚಪ್ಪ ಅಂತ. ರೈಚಪ್ಪ. ನಿಮ್ಮ ಹೆಸರು? ಸೂರ್ಯ. ನಿಮ್ಮ ಹೆಸರಲ್ಲ? ವಿಜಯ್. ನಿಮ್ಮ ಹೆಸರು? ಮಹೇಂದ್ರ. Bye bye. Thank you. Thank you. Bye bye. Thanks so much. Bye. Thank you Anna. Bye. Thank you so much. ಬರ್ತೇನೆ ಅಣ್ಣ. Thank you. Bye. Thank you ಅಣ್ಣ. Bye bye. Thank you. Bye bye. See. ಸಂತು ಅಲ್ಲ? Thank you so much. Bye bye. ಅಣ್ಣ ಥ್ಯಾಂಕ್ ಯು. ಬಾಯ್ ಅಣ್ಣ. See. ಇನ್ನು ಊಟಿಗೆ ಒಂದು 100 ಕಿಲೋಮೀಟರ್ ಅಷ್ಟೇ ಇರೋದು. 60 ಕಿಲೋಮೀಟರ್ ಲಿಫ್ಟ್ ಕೇಳ್ಕೊಂಡೆ ಟ್ರಾವೆಲ್ ಮಾಡ್ಕೊಂಡು ಬಂದು ಇಲ್ಲಿ ತನಕ. ಏನಪ್ಪ ಅಂದರೆ ಬಂಡೀಪುರದಲ್ಲಿ ಯಾರು ಮೇನ್ ಆಗಿ ಒಬ್ಬರು ಊಟಿ ಆಚೆ ಹೋಗೋರು ಅಥವಾ ಬಂಡೀಪುರ ಫುಲ್ಲು ಕ್ರಾಸ್ ಆಗೋರು ಗಾಡಿ ಅವ್ರ ಜೊತೆ ನಾವು ಹೋದರೆ ಒಳ್ಳೆಯದು. ಯಾಕೆಂದರೆ ಬಂಡೀಪುರದಲ್ಲಿ ನಿಂತ್ಕೊಂಡು ಅಲ್ಲಿ ಲಿಫ್ಟ್ ಅಂತ ಕೇಳೋಕ್ಕಾಗಲ್ಲ. ಅಲ್ಲೇ ನಾನು ನಿಂತ್ಕೊಂಡು ಲಿಫ್ಟ್ ಕೇಳಿದರೆ ಹುಲಿ ಏನಾದರೂ ಬಂದರೆ ಆ ಸ್ಪೀಡಿಗೆ ಓಡ್ಲಿಕ್ಕೂ ಆಗೋಲ್ಲ ನನಗೆ. ಅಕಸ್ಮಾತ್ ಯಾರಾದರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಯಾರು ಸಿಕ್ಕಿದ್ರೆ ಸಿಗಕ್ಕೆ 2 ಕೊಟ್ಟು ಅವ್ರು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಕೂರಿಸ್ಕೊತಾರೆ ಅಷ್ಟೇ. ಸಾರಿ, ನಂಗೆ ಅಲ್ಲಿ ವಿಡಿಯೋ ಮಾಡ್ಲಿಕ್ಕಾಗಿಲ್ಲ. ವೆಲ್ಕಮ್ ಮೊಬೈಲ್ ವೆಲ್ಕಮ್ ಟು ಬಂಡೀಪುರ. ಫೈನಲಿ ಬಂಡೀಪುರ ಬಂದಾಯಿತು. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ನೋಡುವ ನಮಗೆ ಹೋಗ್ತಾ ಯಾವುದೆಲ್ಲ ಪ್ರಾಣಿ ಸಿಗ್ತದೆ ಅಂತ. ಓಕೆ, ಇಲ್ಲೇ ಜಿಕ್ಕಿ ಉಂಟು, ನಾನೇ ನೋಡಲಿಲ್ಲ. ಬಂಡೀಪುರ ಆಗಿ ತೆಪ್ಪಕಾಡು ಬಂದಾಯಿತು. ನಿಮ್ಮ ಹೆಸರು? ಮನು. ವಯನಾಡು ಇಲ್ಲಿಂದ ಹೋಗ್ಬೋದಲ್ವಾ? ಹಾಂ, ವಯನಾಡು, ಊಟಿ ಒಳ್ಳೆ ತುಂಬ ಜನ ಟ್ರಿಪ್ಪಿಂಗ್ ಮಾಡ್ತಾರೆ ಮಾತ್ರ. ಇದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ, ಡಿಫ್ರೆಂಟ್ ಮಾತ್ರ ಇದು. ಈ ಥರ ಫೀಲ್ ಮಾಡ್ತಿರೋದು ನಾ ಇದೆಲ್ಲ ನೋಡಿಲ್ಲ, ರೋಡಲ್ಲಿ ಹೋಗೋಕೆಲ್ಲ. ಕಾಡೆಮ್ಮೆ ಅದೊಂದು ಎಷ್ಟು ಕೆಜಿ ಇರ್ಬೋದು? ಒಂದು ಟನ್ನ. ಆ್ಯಕ್ಚುಲಿ ಯಾವ ಥರ ಆಗ್ತದೆ ಗೊತ್ತಿಲ್ಲ, ಇದು ಹಾಲಿವುಡ್ ಮೂವಿಲೆಲ್ಲ ಪ್ರಾಣಿಗಳೆಲ್ಲ ಒಟ್ಟಿಗೆ ಮನುಷ್ಯರೆಲ್ಲ ಒಟ್ಟಿಗೆ ಬರುತ್ತಾರಲ್ಲ, ಆ ಥರ ಲಿಟ್ರಲ್ ಆ ಥರ ನಂಗೆ ಅನ್ನಿಸ್ತುಂಟು. ರೋಡ್ ಆಚೆ ನಾನು ಫಸ್ಟ್ ಟೈಮ್ ಈ ಥರ ಆನೆ, ಆ ಎಮ್ಮೆ, ಜಿಂಕೆ ಎಲ್ಲ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಎಲ್ಲಿ? ಅಲ್ಲಿ ಮೇಲೆ, ಅಲ್ಲಿ ಆ ಪ್ಲೇಸಲ್ಲಿ ನೋಡಿ ನೀರು ಬೀಳ್ತಿದೆ ಅಲ್ಲಿ. ಜಿಂಕೆ ಥ್ಯಾಂಕ್ ಯು ವಿಸಿಟ್ಗೆ. ಮುಡ್ಡುಮಲೈ ಟೈಗರ್ ರಿಸರ್ವ್. ಒಂದು ಕಡೆ ಫುಲ್ ರಶ್ ಇಲ್ಲೆಲ್ಲ, ಬಟ್ ಹಿಂದೆ ವ್ಯೂ ಮಾತ್ರ ಸಾಲಿಡ್.
ಗುಡಲೂರು ಆ್ಯಕ್ಚುಲಿ ಫುಲ್ಲು ಬೆಟ್ಟ ಇತ್ತು. ಇಲ್ಲಿ ಪಾಪ್ಯುಲೇಷನ್ ಈಗ ಜಾಸ್ತಿ ಆಗಿ ಗುಡಲೂರು ಸಿಟಿ ಬೆಟ್ಟ ಆಗಿದೆ ಈಗ. ಏನು ಆಕ್ಸಿಡೆಂಟ್ ಆಗಿದೆ ಇದು ಇಲ್ಲಿ. ವೆಲ್ಕಮ್ ಟು ಹೆವೆನ್. ಮೈಸೂರಿಂದ ಊಟಿಗೆ ಪೇ ಮಾಡದೆ ಬರ್ತೇನೆ ಅಂತ ಹೇಳಿದ್ದೆ, ಬಟ್ ಆಗಲಿಲ್ಲ. ಒಂದು ಬಂಡೀಪುರದಲ್ಲಿ ನನಗೆ ಪೇ ಮಾಡಬೇಕಾದ ಸಿಚುವೇಶನ್ ಬಂತು. ಏಕೆಂದರೆ ಬಂಡೀಪುರ ತನಕ ಒಬ್ಬರು ಡ್ರಾಪ್ ಕೊಟ್ಟರು. ಅಲ್ಲಿಂದ ಅವರಿಗೆ ಬೇರೆ ಕಡೆ ಹೋಗ್ಲಿಕ್ಕಿತ್ತು, ಊಟಿ ಆಚೆ ಬರಲಿಕ್ಕೆ ಇರಲಿಲ್ಲ. ಹಾಗೆ ಅವರು ಬೇರೆ ರೂಟ್ ತೊಗೊಂಡ್ರು. ನನಗೆ ಅಲ್ಲಿ ತನಕ ಡ್ರಾಪ್ ಕೊಟ್ಟರು. ಅಲ್ಲಿ ಸ್ವಲ್ಪ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಹನಿ. ನಾ ಇಲ್ಲಿ ಜೋರು ಮಳೆ ಏನಾದ್ರು ಬರ್ಬೋದು ಅಂತ ಆವಾಗಲೇ ಬಸ್ ಬಂದು ಬಸ್ಸಲ್ಲಿ ಬಂಡೀಪುರದ ನೆಕ್ಸ್ಟ್ ಸ್ಟಾಪ್ ತನಕ ಟಿಕೆಟ್ ಮಾಡ್ಕೊಂಡೆ. ಅಲ್ಲೊಂದು 23 ರೂಪೀಸ್ ಆಯಿತು. ಮತ್ತು ಅಲ್ಲಿಂದ ಒಬ್ಬರು ಟೆಂಪೋದವರು ನನಗೆ ಡ್ರಾಪ್ ಕೊಟ್ಟರು ಕುಡಲೂರು ತನಕ. ಕುಡಲೂರಿಂದ ಊಟಿಗೆ ಬರಲಿಕ್ಕೆ ಘಾಟ್ ಸೆಕ್ಷನ್ ಫುಲ್ಲು, ಅಲ್ಲಿ ಯಾವುದು ಟೂ ವೀಲರ್ಸ್ ಎಲ್ಲ ನಂಗೆ ಸಿಗಲಿಲ್ಲ. ಮತ್ತು ಗಾಡಿ ಅದರಲ್ಲಿ ಬಂದೆ 100 ರೂಪೀಸ್ ಕೊಟ್ಟು. ಸೊ ನನಗೆ ಟೋಟಲ್ ಮೈಸೂರಿಂದ ಊಟಿಗೆ ಬರಲಿಕ್ಕೆ 123 ರೂಪೀಸ್ ಖರ್ಚಾಯಿತು. 0 ಪೇಮೆಂಟಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಈಗ ಊಟಿಯಲ್ಲಿ ಯೂತ್ ಹಾಸ್ಟೆಲ್ ಅಂತ ತಮಿಳ್ನಾಡು ಗೌರ್ಮೆಂಟ್ ಅವರು ನಡೆಸ್ತಿರೋದು. ಇಲ್ಲಿಗೆ ಬಂದೆ. ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಕಮ್ಮಿ ಆಗ್ತದಂತ. ಆ್ಯಕ್ಚುಲಿ ಇಲ್ಲಿದು ಕರೆಕ್ಟ್ ರೇಟ್ ಎಷ್ಟಂತ ನಂಗೆ ಗೊತ್ತಿಲ್ಲ. ಐ ಥಿಂಕ್ ಒಂದು 300 ರೂಪಾಯಿ ಒಳಗಿರ್ತದೆ. 1 ಡೇ ಇಲ್ಲಿ ಸ್ಟೇ ಆಗೋದಾದರೆ 300 ರೂಪಾಯಿ ಒಳಗಿರ್ತದೆ ಅಷ್ಟೇ. ಫಸ್ಟು ರೂಮ್ ಇಲ್ಲ ಅಂತ ಹೇಳಿದರು. ನಾವು ಆ ಥರ ರಿಕ್ವೆಸ್ಟ್ ಮಾಡಿಕೊಂಡೆ, ತುಂಬ ದೂರದಿಂದ ಬಂದಿದ್ದೇನೆ, ಸ್ವಲ್ಪ ಏನಾದರೂ ಮಾಡಿ ಆ ಥರ ರಿಕ್ವೆಸ್ಟ್ ಮಾಡಿಕೊಂಡೆ. ಅದಕ್ಕೆ ಅವರು ಈಗ ನೈಟ್ 9 ಗಂಟೆಯಿಂದ ಬೆಳಿಗ್ಗೆ 8:30 ತನಕ ಇರಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಮತ್ತು ನನಗೆ ಜಸ್ಟ್ 150 ರೂಪಾಯಿ ತೊಗೊಂಡ್ರು ಅಷ್ಟೇ. ಆ್ಯಕ್ಚುಲಿ ಕಾಸು ಉಳಿಯಿತು. ಅಲ್ಲೆಲ್ಲ ರೂಮ್ ಮಾಡಿದರೆ 800 ಇಲ್ಲ 1000 ಏನಾದ್ರು ಕೊಟ್ಟಿದ್ರೆ ತುಂಬ ಕಾಸು ಸ್ಪೆಂಡ್ ಆಗ್ತಿತ್ತು. ಈಗ 150 ಒಳಗೆ ಆಯಿತು. ನಾಳೆ ಬೇಕಿದ್ರೆ ಯಾವುದಾದ್ರು ಬೇರೆ ಒಂದು ಝೂ ಹಾಸ್ಟೆಲ್ ಮತ್ತು ಇನ್ನೊಂದು ಗೋ ಸ್ಟೆಪ್ಸ್ ಎಂಥವ ಒಂದು ಯಾವುದು ಹಾಸ್ಟೆಲ್ ಇದೆ, ಅದು ಟ್ರೈ ಮಾಡುವ. ಇವತ್ತು ಇಲ್ಲೇ ಇದ್ಕೊಂಡು ನಾಳೆ ಫುಲ್ಲು ಊಟಿ ತೋರಿಸ್ತೇನೆ. ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತೇನೆ. ಬಾಯ್, ಗುಡ್ ನೈಟ್. ಒಳ್ಳೆ ಊಟ ಮಾಡಿ, ಗಟ್ಟಿ ನಿದ್ರೆ ಮಾಡಿ, ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಬಾಯ್, ಗುಡ್ ನೈಟ್.